ಬಿಜೆಪಿಯ ಇವತ್ತು ಅವ್ರದ್ದು ಹರಿದು ಹಂಚಿ ಹೋಗ್ಯಾರ ಅವರೆಲ್ಲ ಈಗ ಗೊತ್ತಿದೆ ನಿಮಗೆ. ಅಷ್ಟು ಗೊಂದಲ ಇರಬೇಕಾರೆ ನಾವ್ಯಾಕೆ ಗೊಂದಲ ಮಾಡ್ಕೋಬೇಕು ಅಲ್ವಾ? ಬಿಜೆಪಿಯಲ್ಲಿ 3-4 ಅವ್ರು ಬಾಗಿಲಾಗ್ಬಿಟ್ಟಿದೆ ಅವ್ರದ್ದೇ. ಈಗ ಅವರಲ್ಲಿ ಪಾಪ ಅವರು ಸಹ ಪಾಪ ಒಟ್ಟುಗೂಡ್ಸೋಕ್ಕೆ ಮಾಜಿ MLAಗಳನ್ನ ಇವ್ರನ್ನ ವಿಜೇಂದ್ರ ಕರೆಸಿ ಏನಾರು ಮಾಡಿ ಸಮಾಧಾನ ಮಾಡಿ ಹಾಕಿದ್ರು. ಯತ್ನಾಳ್ ಹೇಳ್ತಾರೆ ಅವ್ರನ್ನೆಲ್ಲ ಸೋಲಿಸ್ತಾವ. ಇಡೀ ಮಾಜಿ MLAರನ್ನೆಲ್ಲ ಸೋಲಿಸಿದ್ದು ಇದೇ ಯಡಿಯೂರಪ್ಪನ ಮಗ ವಿಜೇಂದ್ರ ಅಂತ ಹೇಳ್ತಾನೆ. ಹಿಂಗೆ ಅವರಲ್ಲಿ ಗೊಂದಲ ಇದೆ. ಇರುತ್ತಲ್ಲ, ಯಾವಾಗ ಇರೋದಲ್ಲ, ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಈಗ ಜಾಸ್ತಿ ಮೆಜಾರಿಟಿ ಬಂದಾಗ ಹಿಂಗೆ ಗೊಂದಲ ಆಗೋದು. ಕಮ್ಮಿ ಬಂದಾಗ ಈ ಥರ ಆಗ್ತಿರಲಿಲ್ಲ. ಏನೋ ಜಾಸ್ತಿ ಬಂದುಬಿಟ್ಟಿದ್ದೀವಲ್ಲ, ಅದರಲ್ಲೂ ಮೊನ್ನೆ ಮತ್ತೆ 3 ಹೊಡ್ಕೊ ಬಂದುಬಿಟ್ಟಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಇದ್ದೀವಿ ಅಂತ ಅರ್ಥ. ಇಲ್ಲ, ಸದ್ಯಕ್ಕೆ ನನ್ನ ಲೆಕ್ಕದಲ್ಲಿ ಸಚಿವ ಸಂಪುಟ ಒಂದು ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು ಒಂದು ಫಿಲಪ್ ಆಗ್ಬೋದು. ಅದ ನಂತರ ಬೇರೆ ಏನೋ ಗೊತ್ತಿಲ್ಲ. ಬಟ್ ಸಂಕ್ರಾಂತಿ ನಂತರ ಒಂದು 2-3 ಜನರು ಆಗ್ಬೋದು, ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಆಗ್ಬೋದು, ಬರ್ಬೋದು. ಅವ್ರದ್ದು ಕ್ಲಿಯರ್ ಆಗಿದೆಯಲ್ಲ, ಹಂಗಾಗಿ ಬರ್ತಾರೆ. ನೋಡಿ, ಸುಮ್ಮನೆ ದುರುಪಯೋಗ ಅಂತ ಹೇಳಿ ಕೇಸ್ ಹಾಕಿ ಮಾಡೋವಂಥದ್ದು ನೋಡಿ. ಈಗ ಸೂಡೋದು ಹಾಗೆ ಆಗಿದೆ. ಈಗ ಸೂಡೋದಲ್ಲ ಏನಿದೆ, ಇವೆಲ್ಲ ಗೊಂದಲಗಳು ಮಾಡಿದ್ದು ಬಿಟ್ಟರೆ ಏನೇ ಇಲ್ಲ ಅಲ್ಲಿ. ಆ ಥರ ನಾಗೇಂದ್ರ ಅವರು ಇವತ್ತು ಅವರು ಏನು ಇದರಲ್ಲಿ ಆರೋಪ ಮುಕ್ತಾಗಿ ಬಂದಿದ್ದಾರೆ. ಬಹುಶಃ ಅವ್ರಿಗೆ ಕೊಡೋದು ಒಳ್ಳೆಯದು. ಒಳ್ಳೆ ಜನ ಇದ್ದಾರೆ, ಅವ್ರು ಕೊಡೋದು ಒಳ್ಳೆಯದು. ಎಲ್ಲ ಗಪ್ಚಿಪ್, ಯಾವುದೇ ಮಾತಾಡೋ ಪ್ರಶ್ನೆ ಇಲ್ಲ. ಎಲ್ಲ ಗಪ್ಚಿಪ್ ಹಾಕಿ ಕೂತಿದೆ ಅಷ್ಟೇ. ಥ್ಯಾಂಕ್ ಯು. ಹಾಂ, ಯಾರ್ದು? ಅದು ಅವ್ರ ವೈಯಕ್ತಿಕ ಸರ್. ಅದು ಆ ಜಿಲ್ಲೆಯಲ್ಲಿ ಇರುವಂಥ ವೈಯಕ್ತಿಕ ಅಭಿಪ್ರಾಯ ಇದು. ಅದಕ್ಕೆ ನಮಗೆ ಸಂಬಂಧ ಇಲ್ಲ, ಪಕ್ಷಕ್ಕೂ ನಮಗೆ ಸಂಬಂಧ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ಗಟ್ಟಿ ಇದೆ, ಯಾವುದೇ ಗೊಂದಲ ಇಲ್ಲ. ನಿನ್ನೆ ಬಂದಂಥ ಎಲ್ಲ ಸಭೆಯನ್ನು ಯಶಸ್ವಿಯಾಗಿದೆ. ಸುರ್ಜೇವಾಲರು ಚೆನ್ನಾಗಿ ಮಾಡಿದ್ದಾರೆ, ಗೊಂದಲನ ತೆರೆ ಎಳೆದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.